guys, welcome back to my channel Neetu Vlogs. Hi, hello everyone. Thumbnail ಅಲ್ಲಿ ನೋಡಿರೋ ಹಾಗೆ ಇವತ್ತಿಂದು ಕಂಟೆಂಟ್ ಏನಂತ ಗೊತ್ತಾಗಿರುತ್ತೆ. ಇವತ್ತು ಕಂಟೆಂಟ್ ಬಂದಿನೇ ನಮ್ಮ ಅಣ್ಣ. ಚಂದನ್ ಏನಿರಬಹುದು ಗೆಸ್ ದ ಕಾಂಟೆಂಟ್. ಹೇಳಿ ಯಾವುದು? ಇಲ್ಲ ಹೇಳು. ಗೊತ್ತಿಲ್ಲ ಏನಿರಬಹುದು. ನಾರ್ಮಲ್ ಆಗಿ ಇದು ವಿಡಿಯೋ ಅಂತ. ಸೊ ಇವತ್ತು ಬಂದು ನಮ್ಮ ಅಣ್ಣ ಹತ್ರ ನಾನು ಇವತ್ತಾದ್ಮೇಲೆ ಮಾತಾಡ್ತೀನಿ ಇಲ್ವಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಈ ಕಾಂಟೆಂಟ್. ಹೌ ವೆಲ್ ಮೈ ಬ್ರದರ್ ನೋಸ್ ಅಬೌಟ್. ಸೊ ಲೆಟ್ಸ್ ಸಿ ನಮ್ಮ ಅಣ್ಣಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಎಷ್ಟು ಗೊತ್ತಿಲ್ಲ ಅಂತ. ಬೇರೆ ನಮ್ಮ ಅಣ್ಣ ಮತ್ತು ಇನ್ನೊಂದು ಅಕ್ಕ ನನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಓಕೆ, ದಟ್ ಇಸ್ ಫೈನ್. ಇವನು ಗೊತ್ತಿಲ್ಲ ಅಂದರೆ ನಂಗೆ ಸೀರಿಯಸ್ ಆಗಿ ಹಾರ್ಟ್ ಬ್ರೇಕ್ ಆಗಿಬಿಡುತ್ತೆ. Emotional damage. ಸೊ ಫಸ್ಟ್ ಕ್ವೆಶ್ಚನ್ ಏನಾದರೂ ಹೌದು ದಿಸ್ ಗೈಸ್ ನಮ್ಮ ಅಣ್ಣ ಅವನು ನಾನು ಹೇಳ್ತಿದ್ನಲ್ಲ ವಡಪಾವ್ ತಿನ್ಬೇಕಾದ್ರೆ ಶಿರಡಿಯಲ್ಲಿ ನಮ್ಮ ಅಣ್ಣನ ಮಿಸ್ ಮಾಡ್ಕೊತಿದ್ದೀನಿ ಅಂತ. ಇವನೇ ಮಿಸ್ಟರ್ ಚಂದನ್ ರವಿ ಅಷ್ಟೇ. ಲಾಂಚ್ ಮಾಡಿಬಿಟ್ಟೆ ನಮ್ಮ ಅಣ್ಣನ. ಇನ್ನೊಂದು ಅಣ್ಣ ಆದಷ್ಟು ಬೇಗ ಲಾಂಚ್ ಮಾಡ್ತೀನಿ. ಫಸ್ಟ್ ಕ್ವೆಶ್ಚನ್ ರೆಡಿನಾ ವಿಡಿಯೋಗೆ? ನಾನು ಹೇಳಿಲ್ಲ, ಇಲ್ಲೇ ಕುಣಿಸ್ಕೊಂಡು ಹೇಳಿದ್ದು ಕಾಂಟೆಂಟ್. ರೆಡಿನಾ? ಸೊ ಫಸ್ಟ್ ಕ್ವೆಶ್ಚನ್, ವಾಟ್ ಇಸ್ ಮೈ ಫೇವ್ರೆಟ್ ಕಲರ್? ನನಗೆ ಸಿಗೋ ಬರೋರ್ಗೆಲ್ಲ ಹೇಳ್ಕೊಂಡು ಬರ್ತೀನಿ ಈ ಕ್ವೆಶ್ಚನ್ಗೆ ಆನ್ಸರ್ ಏನಂತ. ನೀವು ಹೇಳಿಲ್ಲ. ಗೊತ್ತಿಲ್ಲ. ಬ್ಲಾಕ್ ಹೆಂಗೆ ಹೇಳ್ತೀಯ? ಹೌದು, ನೀನು ಹೇಳಿದ್ದೆ ನಂಗೆ ಒಂದ್ಸಲ. ಮತ್ತೆ ನಾನು ಕ್ಯಾಪ್ಷನ್ಸ್ ಎಲ್ಲ ಹಾಕ್ತೀನಿ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ಅದೇ ಗೂಬೆ ಬ್ಲಾಕ್ ಮತ್ತೆ ಗೆಸ್ ಇನ್ನೊಂದು ಆಪ್ಷನ್ ಕೊಡ್ತೀನಿ ಚಂದನ್. ಓಕೆ ಹಲೋ. ಛೀ, ನಿನ್ನ ಹತ್ರನೇ ಇದೆ ಆ ಕಲರು. ನಿನ್ನ ಹತ್ರ ಇನ್ ದ ಸೆನ್ಸ್ ನಿನ್ನ ಡ್ರೆಸ್ ಅಲ್ಲ, ವಾಟ್ ಎವರ್ ಔಟ್ಫಿಟ್ ಅಲ್ಲ. ಬ್ಲಾಕ್ ಅಂಡ್ ಬ್ರೌನ್? ನೋ. ವೈಟ್? ಗೆಸ್ ಅನ್ಕೋರಿ ಅಪ್ಪ. ಸರಿ ಬ್ಲೂ ಕೊಡು. ಸರಿ. ಅದೇ ಈ ರೂಮಲ್ಲೂ ಆ ಕಲರ್ ಇದೆ, ನಿನ್ನ ಔಟ್ಫಿಟ್ ಅಲ್ಲೂ ಆ ಕಲರ್ ಇದೆ. ಲೈಟ್ ಬ್ರೌನ್ ಎದುರುಗಡೆನೇ ಇದೆ ಆ ಕಲರ್. ಓಕೆ ಬ್ಲೂ. ವೆರಿ ಬ್ಯಾಡ್ ಗೈಸ್. ಇಷ್ಟು ಎದುರುಗಡೆ ರೆಡ್ ಕಲರ್. ಓ ಮೈ ಗಾಡ್, ಇವನ್ ದಾರ ಕೂಡ ರೆಡ್ ಕಲರ್. ಓಕೆ ವೆರಿ ಬ್ಯಾಡ್. ಇದು 0. ಇದು ಗೊತ್ತಿರುತ್ತೆ, ನನಗೆ ಗೊತ್ತು ಒಂದು. ಸೊ ಅದಕ್ಕೆ ಈ ಕ್ವೆಶ್ಚನ್ ಹಾಕಿದ್ವಿ. ವಾಟ್ ಇಸ್ ಮೈ ಝೋಡಿಯಕ್ ಸೈನ್? ನನ್ನ ರಾಶಿ ಯಾವುದು? ಇದನ್ನು ಹೋಗೆ ಹೇಳು, ಗೆಸ್ ಮಾಡು. ಗೆಸ್. ನಮ್ಮ ಮನೇಲಿ ಮೂವರ್ದು ಅದೇ ರಾಶಿ. ನಂದು, ಇವ್ರ ಅಣ್ಣದು, ಇವ್ರ ಅಪ್ಪದು. ಕರೆಕ್ಟ್. ಎಲ್ಲ ಹಿಂಟ್ಸ್ ಕೊಟ್ಟು ನಾನೇ ಹೇಳ್ತಾ ಇದ್ದೀನಿ. ವಾಟ್ ಇಸ್ ಮೈ ಶೂ ಸೈಜ್? ಗೆಸ್ 8. ಇದೊಂದೇ ಕರೆಕ್ಟ್. ಪಾಯಿಂಟ್ಸ್ ಹಾಕೋತೀನಿ. ವಾಟ್ ಡಿಡ್ ಐ ವಾಂಟೆಡ್ ಟು ಬಿ ವೆನ್ ಐ ಗ್ರೋ ಅಪ್? ಚಿಕ್ಕ ವಯಸ್ಸಲ್ಲಿ ಒಂದು ಏಮ್ಸ್ ಅಂತ ಇರುತ್ತಲ್ವ, ಇದಾಗಬೇಕು ಅದಾಗಬೇಕಂತ. ನಾನು ಚಿಕ್ಕ ವಯಸ್ಸಲ್ಲಿ ಏನಾಗಬೇಕು ದೊಡ್ಡೋಳಾದ್ಮೇಲೆ ಅಂತ ಅನ್ಕೊಂಡಿದ್ದೆ. ಚಂದನ್ ಇದೆಲ್ಲ ನಾನು ಪೋಸ್ಟ್ ಮಾಡಕ್ ಆಗಲ್ಲ. ಯು ಕ್ಯಾನ್ ಆನ್ಸರ್ ಮೈ ಕ್ವೆಶ್ಚನ್. ನಾನು ದೊಡ್ಡೋಳಾದ್ಮೇಲೆ ಏನಾಗಬೇಕು? ಪ್ಲೇ ಆಗಿಲ್ವಾ? ಪ್ಲೇ ಆಗ್ತಾನೆ ಇದೆ ಅವಾಗಿಂದ. ಇಲ್ಲ ಅಲ್ವಾ? ವಾಟ್ ಡಿಡ್ ಐ ವಾಂಟೆಡ್ ಟು ಬಿ ವೆನ್ ಐ ಗ್ರೋ ಅಪ್? ಓ, ಚಿಕ್ಕ ವಯಸ್ಸಲ್ಲಿ ನಾನು ಸಿಗೋ ಬರೋರ್ಗೆಲ್ಲ ಹೇಳ್ಕೊ ಬರ್ತಿದ್ದೆ ನಾನು ಡಾಕ್ಟರ್ ಆಗ್ಬೇಕು. CA ಅಂತೆ ಗಾಯ್ಸ್. CAಗೂ ನನಗೂ ಆಗೋದಿಲ್ಲ. ಓಕೆ, ವಾಟ್ ವಾಸ್ ಮೈ ಫೇವ್ರೆಟ್? ಇದು ಗೊತ್ತಾಗಲ್ಲ ಅನ್ಸುತ್ತೆ. ದಿಸ್ ಇಸ್ ವಾಟ್ ವಾಸ್ ಮೈ ಫೇವ್ರೆಟ್ ಗೇಮ್ ಇನ್ ಚೈಲ್ಡ್ಹುಡ್? ಗೇಮ್ ಆ ಥರ ಅಲ್ಲ, ದಿಸ್ ಫೋನ್ ಗೇಮ್. ಫೋನಲ್ಲಿ ಬರೋ ಆ್ಯಪ್ಸ್ ಗೇಮ್. ನಾನು ಆಗ್ತಿದ್ದು ಒಂದೇ ಒಂದು ಗೇಮ್ ಗೈಸ್, ಟು ಬಿ ವೆರಿ ಆನೆಸ್ಟ್. ಅದೇ ನನ್ನ ಫೇವ್ರೆಟ್. ಕ್ಯಾಂಡಿ ಕ್ರಶ್ ನನ್ನ ಲೈಫಲ್ಲೇ ನಾನು ಮಾಡಿಲ್ಲ. ಈ ಕ್ಲಿಪ್
ಮೊದಲು ಟೆಲ್ ಏನಂತ ವಾಟ್ ವಾಸ್ ಮೈ ಫೇವ್ರೆಟ್ ಗೇಮ್ ಇನ್ ಚೈಲ್ಡ್ಹುಡ್? ಏನು ಕ್ಲೂ ಕ್ಲೂ ಅದೇ ಫೋನಲ್ಲಿ ಆಡೋ ಗೇಮು. ನನ್ನ ಫೋನಲ್ಲಿ ರನ್ನಿಂಗ್ ಗೇಮ್. ರನ್ನಿಂಗ್ ಓಕೆ ಓಕೆ ಟೆಂಪಲ್ ರನ್. ಎಲ್ಲ ರನ್ನಿಂಗ್ ಗೇಮ್ ಆಡ್ದ ವರ್ಡ್ ಹೇಳಿದೆ, ಇನ್ನೇನು ಇದಕ್ಕೆ ನಾನು ಮಾರ್ಕ್ಸ್ ಕೊಡಲ್ಲ. ವಾಟ್ ವಾಸ್ ಮೈ ಫೇವ್ರೆಟ್ ಕಾರ್ಟೂನ್ ಟು ವಾಚ್ ಇನ್ ಚೈಲ್ಡ್ಹುಡ್? ಚಿಕ್ಕ ವಯಸ್ಸಲ್ಲಿ ನನಗೆ ಯಾವುದು ಫೇವ್ರೆಟ್ ಕಾರ್ಟೂನ್ ಆಗಿತ್ತು. ಕರೆಕ್ಟ್, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಅದೇ ಅಲ್ಲ. ವಾಟ್ ಡು ಐ ಪ್ರಿಫರ್, ಕಾಫಿ ಆರ್ ಟೀ? ಟೀ. ಅಯ್ಯೋ, ಯಾವಾಗ ಟೀ ಕುಡ್ದಿದ್ದೀನಿ? ಕಾಫಿನಾ? ನಾನು ಟೀನೇ ಕುಡಿಯಲ್ಲ. ಎಲ್ಲೋ ನಿಮ್ಮ ಮನೆಗೆ ನೀವು ಅದೇ ತಾನೇ ಕೊಟ್ಟಿದ್ದೀರಾ? ನಮ್ಮ ಅಪ್ಪ ನಮ್ಮ ಅಮ್ಮ ಕುಡಿತಾರೆ ಟೀ. ನಾನು ಇವ್ರ ಮನೆಗೆ ಹೋದ್ರೂ ನಾನು ಟೀ ಕುಡಿಯಲ್ಲ. ಕಾಫಿ. ಇಷ್ಟು ನನ್ನ ನಿಜ ನನಗೆ ತುಂಬ ಬೇಜಾರಾಗ್ತಿದ್ಯಪ್ಪ. ನನಗೆ ಸಾಕಾಗ್ಬಿಡ್ತು ಇವ್ರಾದ್ರೆ. ವಾಟ್ ಈಸ್ ಮೈ ಹಿಡನ್, ಓಕೆ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಮೈ ಹಿಡನ್ ಟ್ಯಾಲೆಂಟ್ ದಟ್ ನೋಬಡಿ ನೋಸ್ ಅಬೌಟ್ ಇಟ್ ಎಕ್ಸೆಪ್ಟ್ ಮೈ ಫ್ಯಾಮಿಲಿ ಆ್ಯಂಡ್ ಸಮ್ ಫ್ರೆಂಡ್ಸ್? ನನ್ನಲ್ಲಿ ಒಂದು ಹಿಡನ್ ಟ್ಯಾಲೆಂಟು ಯಾರಿಗೂ ಗೊತ್ತಿಲ್ದಿರೋಂಥದ್ದು ಏನು? ಅದೇ ತಿಂದಿದ್ದಲ್ಲ ತಲೆ ತಿನ್ನೋದು ಇದಾರೆ. ನಾನು ಇದೆಲ್ಲ ಪೋಸ್ಟ್ ಮಾಡೋಕ್ಕಾಗಲ್ಲ, ನೆಟ್ಟಿಗೆ ಆನ್ಸರ್ ಮಾಡು. ಅದೇ ತಲೆ ತಿಂದಿದ್ದಲ್ಲ ಅದೇ. ನೋ, ವಾಟ್ ಈಸ್ ಮೈ ಹಿಡನ್ ಟ್ಯಾಲೆಂಟ್? ಓಕೆ, ಕಣ್ಣು ಹೋಗೋ ಥರ ಡ್ಯಾನ್ಸ್ ಮಾಡ್ತಾರೆ, ನೋಡಿದ್ರೆ ಕಣ್ಣು ಹೋಗುತ್ತೆ ಪಕ್ಕ. Emotional damage. ಎಲ್ಲರೂ ಗ್ರೇಟ್ ಅಂತಾರೆ ಗೈಸ್ ನನ್ನ ಡ್ಯಾನ್ಸ್ಗೆ. ಅವ್ರು ಮೋಸ್ಟ್ಲಿ ಕಣ್ಣು ಸರಿ ಇಲ್ಲ ಅನ್ಕೊಳ್ತೀವಿ. ದಿಸ್ ಇಸ್ ನಾಟ್ ಹೌ ವೆಲ್ ನೋ ಮೈ ಬ್ರದರ್ಸ್ ನೋಸ್ ಅಬೌಟ್ ಮೀ ಆಗ್ತಿಲ್ಲ. ಬ್ರದರ್ ರೋಸ್ಟಿಂಗ್ ಸಿಸ್ಟರೇ ಆಗ್ತಿರೋದು ನಿಜ. ಹಿಡನ್ ಟ್ಯಾಲೆಂಟ್ ಗೊತ್ತಿಲ್ಲ ದೇವ್ರನೇ. ಅದಲ್ಲ, ಅದು ಹಿಡನ್ ಅಲ್ಲ. ನನಗೆ ಯಾವತ್ತು ನನ್ನ ಹಿಡನ್ ಟ್ಯಾಲೆಂಟು ಯಾರಿಗೂ ಗೊತ್ತಿಲ್ಲ. ಆ ಟ್ಯಾಲೆಂಟು ಅದೇ ಹಿಡನ್ ಅಲ್ಲ, ನನಗೆ ಗೊತ್ತಾಗುತ್ತೆ. ಚಂದನ್ ನನ್ನ ಫ್ಯಾಮಿಲಿ ಗೊತ್ತು. ಎಷ್ಟು ಸತಿ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ ಚಿಕ್ಕ ವಯಸ್ಸಲ್ಲಿ. ಗೊತ್ತಿಲ್ವಾ? ಗೊತ್ತದೆ. ಡ್ಯಾನ್ಸ್ ಅಲ್ಲ. ಮತ್ತೆ ಅಲ್ಲ, ಡ್ಯಾನ್ಸ್ ಅಲ್ವೇ ಅಲ್ಲ. ಏನು? ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲರ ಮುಂದೆ ಮಾಡಿ ತೋರಿಸಿದ್ದೆ, ಫ್ಯಾಮಿಲಿಗೆಲ್ಲ ಹೇಳಿದ್ರು ಪೂಜಾ. ಗೊತ್ತಿಲ್ವಾ? ಡ್ಯಾನ್ಸ್ ಅಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲ. ಕೈ ತಿರ್ಗಿಸೋದು. ನೋಡಿ ಗೈಸ್, ದಿಸ್ ಶೋಸ್ ಇನ್ನೇನು ಎಲ್ಲರಿಗೂ ತೋರಿಕೆ ಟ್ಯಾಲೆಂಟ್. ಡಿಫಾಲ್ಟ್ ಅಲ್ಲ, ಅದು ಹಿಡನ್ ಟ್ಯಾಲೆಂಟ್ ಅದು. ಮತ್ತೆ ಇದು ಸ್ವಲ್ಪ ದಿಸ್ ಇಸ್ ಆಲ್ ಅಬೌಟ್ ಓನ್ಲಿ ಮೀ ಈ ಕ್ವೆಶನ್ಸ್. ವಾಟ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಆ್ಯಂಡ್ ಕಂಫರ್ಟ್ ಫುಡ್? ಇಟ್ ಇಸ್ ವೆರಿ ಈಸಿ, ತುಂಬ ಆಪ್ಷನ್ಸ್ ಇದೆ. ಐಬ್ರೋ ಹಚ್ಕೊಂಡ್ರೆ ಆನ್ಸರ್ ಬರಲ್ಲ, ಹೇಳ್ಬೇಕು, ಯೋಚನೆ ಮಾಡಿ ತಲೆ ಉಪಯೋಗಿಸಿ. ವೆಜ್ ಅಲ್ಲಿ ಮಲ್ಲಲ್ಲ ದೋಸೆ. ಇಟ್ಸ್ ಮೈ ಫೇವ್ರೆಟ್ ಫುಡ್, ನಾಟ್ ಕಂಫರ್ಟ್. ಆಲ್ ಟೈಮ್ ಫೇವ್ರೆಟ್ ಅಂತ ಅಲ್ಲ. ಯಾವಾಗ ಕೊಟ್ರು 3 ಹೊತ್ತು ಕೊಟ್ರು ನಾನು ಅದನ್ನ ತಿಂತೀನಿ. ಸೊಪ್ಪು. ಪ್ಲೀಸ್ ಆನ್ಸರ್ ಮಾಡಿ. ಯಾವಾಗ ಕೊಟ್ರು ನಾನು ಅದನ್ನ. ದೋಸೆ. ದೋಸೆ ದೋಸೆ ಅಲ್ಲ ಅಲ್ಲ, ಗೊತ್ತಿಲ್ಲ. ಅನ್ನ ಸಾಂಬಾರು. ಅದೇ ಯಾವ್ದಿರ್ಬೋದು. ಬೇಳೆ ಸಾಂಬಾರು ಅನ್ನ. ಅದೇ ನಾನು ಇದಕ್ಕೆ ಪಾಯಿಂಟ್ಸ್ ಕೊಡಲ್ಲ ಗೈಸ್. ಮೈ ಫೇವ್ರೆಟ್ ಫುಡ್ ಇನ್ ವೆಜ್. ಇವಾಗ ಹೇಳಿದ್ನಲ್ಲ ಅದೇ ಅನ್ನ ಸಾಂಬಾರು. ಫೇವ್ರೆಟ್ ಮಲಾಲ ದೋಸೆ ಅಂದಲ್ಲ. ಅದೇನಾ? ಅದೇ ನಾನ್ ವೆಜ್ ಅದು ಲೂಸು. ವೆಜ್. ಫೇವ್ರೆಟ್ ಫುಡ್ ಇನ್ ನಾನ್ ವೆಜ್. ಅವಾಗ ಮಸಾಲೆ ದೋಸೆಗೆ ಹೇಳ್ತಿದ್ದೆ ಮಲಾಲ ದೋಸೆ. ಅದಕ್ಕೆ ನಾನು ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಓಕೆ ಫೈನ್. ಫೇವ್ರೆಟ್ ಫುಡ್ ಇನ್ ನಾನ್ ವೆಜ್? ಬಿರಿಯಾನಿ. ಅದೊಂದೇ ಇವನು ಆನ್ಸರ್ ಮಾಡಿದ್ದು, ಹಾಕೋಬಿಡ್ತೀನಿ. ಮೈ ಫೇವ್ರೆಟ್ ಮೂವಿ, ಲೈಕ್ ಒನ್ ಆಫ್ ದ ಫೇವ್ರೆಟ್ ಮೂವೀಸ್. ಲೈಕ್ ಒಂದು ಸ್ವಲ್ಪ ಫಿಲ್ಮ್ಸ್ ಇರುತ್ತಲ್ವಾ, 5 ಮೂವೀಸ್ ಅಂತ, ಅದ್ರಲ್ಲಿ ಒನ್ ಆಫ್ ದ ಫೇವ್ರೆಟ್. ಅಪ್ಪು. ವಾಟ್ ಅಪ್ಪು? ಐ ಆಮ್ ಆಸ್ಕಿಂಗ್ ಅಬೌಟ್ ಮೂವಿ. ಅದೇ ಅದ್ರಲ್ಲಿ ಬಂದು ಯಾವ ಜೇಮ್ಸ್. ಓಕೆ, ಕರೆಕ್ಟ್. ಅಪ್ಪುದೆಲ್ಲ ಮೂವೀಸ್ ಇಷ್ಟ. ಮೈ ಡ್ರೀಮ್ ವೆಕೇಶನ್ ಆರ್ ಪ್ಲೇಸ್. ಡ್ರೀಮ್ ಪ್ಲೇಸ್, ಇಟ್ಸ್ ನಾಟ್ ಇಂಟರ್ನ್ಯಾಷನಲ್ ಆರ್ ಸಮಥಿಂಗ್, ಇಂಡಿಯಾದಲ್ಲೇ ಇರೋದು. ಇಟ್ಸ್ ರಿಲೇಟೆಡ್ ಟು ಟೆಂಪಲ್ಸ್. ಇದನ್ನ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ.
ಬೇರೆ ಏನೂ ಇರಲ್ಲ. ನಮ್ಮ ಅಣ್ಣ ಹತ್ರ ನಂಗೆ ಗೊತ್ತು, ನಮ್ಮ ಅಣ್ಣ ಹತ್ರ ಆನ್ಸರ್ಸ್ ಬರಲ್ಲ ಅಂತ. ಅದಕ್ಕೆ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ವಾಟ್ ಯು ಡ್ರೀಮ್ ಪ್ಲೇಸ್ in India, dream place, dream, not favorite. Okay, yeah, I guess like one of it. ಯಾವ್ದಂತ ಗೆಸ್ ಮಾಡು. one of it in the sense Kerala. ಹಾ ಕರೆಕ್ಟ್. ಓ ಮೈ ಗಾಡ್, ಇದು ಪಕ್ಕ ಇರಲ್ಲ ಅನ್ಕೊಂಡೆ ಹೇಳ್ಬಿಟ್ಟ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. am I a morning person or a night owl? Shit. ಇಷ್ಟು ಸಿಂಪಲ್ ಆಗಿರೋ ಕ್ವೆಶ್ಚನ್ ಗೊತ್ತಿಲ್ಲ ಅಂದ್ರೆ ಅದೇ ಲೈಕ್ ಮಾರ್ನಿಂಗ್ ಪರ್ಸನ್. ನೋ ನೆವರ್. ಯು ಆರ್ ನಾಟ್ ಎ ನೈಟ್ ಔಲ್. ನೈಟ್ ಔಲ್ ಅಂದ್ರೆ ನಾನು ಬೆಳಿಗ್ಗೆ 6 o'clock ಆಗಿ ಎದ್ದೇಳಬೇಕು ಕಾಲೇಜ್ಗೆ ಹೋಗೋದಕ್ಕೆ. ಅದಕ್ಕೆ ಅದನ್ನ ಬಿಟ್ಟು ನಾನು ಯಾಕಂದ್ರೆ ನೀನು ನೈಟ್ ಶಿಫ್ಟ್ ಮಾಡ್ತೀನಿ. ನೈಟ್ ಔಲ್ ವಾಟ್ ಎವರ್. ಡು ಐ ಪ್ರಿಫರ್ ಸ್ವೀಟ್ ಆರ್ ಸ್ಪೈಸಿ? ನೆವರ್. ಒಂದು ಕರೆಕ್ಟ್. ನಾನೇ ಎಲ್ಲ ಹೇಳ್ಕೊಡ್ತಿದ್ದೀನಿ, ಇನ್ನೇನು ಪ್ರಯೋಜನ ಬಂತು? ನಾನು ಕೊಡಲ್ಲ ಇದಕ್ಕೆಲ್ಲ ಮಾರ್ಕ್ಸ್, ನಿಜ ಕೊಡಲ್ಲ. am I more of extrovert or introvert? Extrovert. What was my embarrassing nickname in childhood? Budri. ಇನ್ನೊಂದಿತ್ತಲ್ಲ, ಇನ್ನೊಂದು ಇವಾಗ ಕೂಡ ಕರೆಯೋದು ನಿಮ್ಮಣ್ಣ. ಕಣ್ ಮಿಟಕ್ಸ್ತಾರೆ. ಓಕೆ, ಅವನನ್ನೇ ಕೇಳ್ಕೊ. ಏನು ಗೆಸ್ ಮಾಡು. ರೋಹಿತ್ ಏನು ಕರೀತಿದ್ದ? ಆಡ್ಬೇಡ ಚಂದನ್. ಓಕೆ. I don't know. ನೋಡು, ಸೀರಿಯಸ್ಲಿ ಮೂಗಿ ಅಂತ ಕರೀತಾರೆ. ಓ ಮೂಗಿ. ಓ ಶಿಟ್. ಶಿಟ್. ಇವನು ನನ್ನ ಬಗ್ಗೆ ಇಷ್ಟು ಚಿಕ್ಕ ವಿಷಯ ಕೂಡ ನೋಟಿಸ್ ಮಾಡಿದ್ರೆ ಇಷ್ಟು ಶಿಟ್ ಅಂತ ಹೇಳೋಷ್ಟು ಅವಶ್ಯಕತೆ ಇರ್ತಿರ್ಲಿಲ್ಲ. ದಿಸ್ ಅವನು ಗೊತ್ತಿರಲೇಬೇಕು. ವಾಟ್ ಇಸ್ ಮೈ 10th percentage? But you passed in a distinction, I guess. Distinction, yes. 89. Never. ನಮ್ಮ ಸ್ಕೂಲಲ್ಲೇ 89 highest ಬಂದಿಲ್ಲ. Then 81. Distinction. No, 85 is a distinction. I guess 86. 85.5. 87. 85, ಕರೆಕ್ಟಾಗಿ 85. Okay. ಇದಕ್ಕೆ ನಾನು ಮಾರ್ಕ್ಸ್ ಕೊಡಲ್ಲ. Who is my role model you think would be? ಅದು ಬೇರೆ ಇದ್ದಲ್ಲ ನಿಮಗೆ? ನಾನೇ. ಬಿಲ್ಡಪ್ ಕೊಡಬೇಕು ಇಷ್ಟೊಂದಲ್ಲ ಚಂದನ್. Okay then. Guess who it is? In which field? ನೀನಂತಾನೆ ಇಟ್ಕೊಳ್ಳಪ್ಪ, ಬಿಡಪ್ಪ, ಹೋದ್ರಿ ಹೋಗ್ಲಿ ಬಿಡು. ಬರೀ ಡೌಟ್. Who is my favorite actor? Correct. ರಾಜ್ಕುಮಾರ್. Correct. Who is my favorite actress? ಸಿಗಾಕೊಂಡ. ಯಾರು? Guess. Okay. Actress ತಾನೆ? Yes. ನಿಂಗೆಲ್ಲ ಹುಡುಗಿರಿಗೆ ಡಿಫ್ರೆಂಟ್ ಇರುತ್ತೆ. ಇಲ್ಲ, ನನಗೆ ಇಬ್ಬರಿದ್ದಾರೆ. ಅವರಿಬ್ರು ಯಾರು ಹೇಳಿದ್ರು ಓಕೆ ಫೈನ್. ಬಂದು ಕನ್ನಡದಲ್ಲ? ಎಸ್, ಕನ್ನಡ ಆಕ್ಟರ್ಸ್. ಒಬ್ರು ಇನ್ನ ಮಾಡ್ತಾ ಇದ್ದಾರೆ, ಒಬ್ರು ಇನ್ನ ಇವ್ನಿಗೆ ನನ್ನ ಬಗ್ಗೆ ಏನೋ ಗೊತ್ತಿಲ್ಲ, ಇವ್ನು ನಿಜವಾದ ಬಣ್ಣ ಬಯಲಾಗ್ತಿದೆ ಅಂತ ಇವ್ನಿಗೆ ಇರಿಟೇಷನ್. ಓಕೆ. ಒಂದು ಬಂದು ಏನೋ ಮಾಡ್ತಿದ್ದಾರೆ ಮೂವಿ. ಒಬ್ರು ಇನ್ನ ಮೂವಿ ಮಾಡ್ತಾರೆ, ಒಬ್ರು ಮದುವೆ ಆಗಿ ಮಕ್ಕಳು. ರಾಧಿಕಾ ಬಂದಿದ್ದು. ಇನ್ನೊಬ್ರು ಗೆಸ್. ಎಸ್. ಶಟ್. ಮತ್ತೆ ನೆಕ್ಸ್ಟ್ ಏನು ಕ್ವೆಶ್ಚನ್ ಕೇಳಬೇಕಂತ ಅನ್ಕೊಂಡೆ. ನಾನು ಹುಟ್ಟಿದ ಟೈಮ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಪ್ಲಸ್ ಟೈಮ್. ಹುಟ್ಟಿದ್ದು ಬಂತು ಏನಂತ ಬಂದು 3rd June 2008. ಇಷ್ಟು ಸಿಂಪಲ್ ಕ್ವೆಶ್ಚನ್ ನಾನು ಕೇಳ್ಬೇಕಂತ ಅನ್ಕೊಂಡಾಗ ಇದೇನು ಇದೆಲ್ಲ ಸಿಲ್ಲಿ ಕ್ವೆಶ್ಚನ್ಸ್ ಕೇಳ್ಬಾರ್ದು ಅನ್ಕೊಂಡು ಇವನಿಗೆ ಅದು ಕೂಡ ಗೊತ್ತಿಲ್ಲ. 2009 ಗೊತ್ತಿಲ್ಲ. ಹೋಗಿ ನಾನು ಆಧಾರ್ ಕಾರ್ಡ್ ನೋಡ್ಕೊಂಡು 8 ಅಂತ ಮತ್ತೆ ನಾನು ಒಂದು ವರ್ಷ ದೊಡ್ಡವ್ರು ಮಾಡ್ಬಿಟ್ಟೆ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬಂದು ಪ್ರಾಬಬ್ಲಿ ಬೆಳಗ್ಗೆ ಟೈಮಲ್ಲಿ ಹುಟ್ಟಿರೋದು ಇವರು. ಮಧ್ಯಾಹ್ನ ಹೋಗಿದ್ದು ನೋಡಕ್ಕೆ. ನೀವು ಹುಟ್ಟಿದ್ದು ಬಂದು ಅದೇ ಬೆಳಗ್ಗೆ ಇರಬೇಕು. ಅದೇ ಎಷ್ಟು? ಪ್ರಾಬಬ್ಲಿ ಒಂದು 6 to 9 ಗ್ಯಾಪ್ ಅಲ್ಲಿ. ನೋ, ಅಲ್ಲಿ ಮಾರ್ನಿಂಗ್. ನಾಟ್ ಇನ್ ದ ಅರ್ಲಿ ಮಾರ್ನಿಂಗ್. 6 to 9 ಅಂತೂ ಅಲ್ಲ. ಮತ್ತೆ ಆಫ್ಟರ್ನೂನ್? ನಾಟ್ ಇನ್ ದ ಆಫ್ಟರ್ನೂನ್. ನೀನು ಕ್ಲೋಸ್ ಆಗಿದ್ದೆ 9 ಅಂದಾಗ. 9:30. 9:30.
ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡಿದ್ದೀನಿ ನಾನು. ಮತ್ತಿನ್ನ ಏನು ಕ್ವೆಶನ್? ಅದು ನಾನು ನನ್ನ ಬರ್ತಡೇ ಆಗಿ 2 ಡೇಸ್ಗೆ ನನ್ನ ಆಚೆ ಕರ್ಕೊಂಡು ಹೋಗಿದ್ದ. ಅವತ್ತು ಯಾವ ಕಲರ್ ಡ್ರೆಸ್ ಹಾಕಿದ್ದೆ? ವೈಟ್ ಆ್ಯಂಡ್ ವೈಟ್. ವೈಟ್ ಪಿಂಕ್ ಆಗಿದೆ. ಓಕೆ ಫ್ಲೋರಲ್. ಮತ್ತೆ ಏನು ಕ್ವೆಶನ್ ಕೇಳೋದು? ಡು ಐ ಪ್ರಿಫರ್ ಸಾಲ್ಟ್ ಆರ್ ಸ್ವೀಟ್ ಸ್ನ್ಯಾಕ್ಸ್? ಇಟ್ ಇಸ್ ಸ್ವೀಟ್ ಆ್ಯಂಡ್ ಸ್ಪೈಸಿ. ದಿಸ್ ಇಸ್ ಸಾಲ್ಟ್ ಆ್ಯಂಡ್ ಸ್ವೀಟ್ ಸ್ನ್ಯಾಕ್ಸ್. ಸ್ಪೈಸಿ ನಾನು ಸಾಲ್ಟ್. ಸಾಲ್ಟ್ ಆ್ಯಂಡ್ ಸ್ವೀಟ್ ಅಲ್ಲಿ ಸ್ಪೈಸ್ ಏನಿಂದ ಬಂತು? ಅದರಲ್ಲಿ ಲೂಸು ಸಾಲ್ಟ್. ಫೈನ್. Which flavor pastry do I like? Black Forest. No. Black Forest is not the universal favorite. Cupcake. Strawberry na ಇಲ್ಲ sure. 2,000 years later. ಅದೆಲ್ಲ ತಿಂತೇನೆ ನೀನು? ನಾನು ಮನುಷ್ಯಲೇ ಅಲ್ಲ ಇವನ ಪ್ರಕಾರ. ಅದಕ್ಕೆ ಮೈಟ್ ಬಿ ಗೊತ್ತಿಲ್ಲ. ಹೇಳಿದೆ. ಸ್ಟಾರ್ಟಿಂಗ್ ಮಾಡಿ ಸಿ. ಚಾಕ್ಲೇಟ್? ನೋ ಚಾಕ್ಲೇಟ್. ಓಕೆ. ಇನ್ನೊಂದು ಗೆಸ್ ಮಾಡು. ನನ್ನ ಫೇವ್ರೆಟ್ ಕಲರಿಂದ ಬರುತ್ತೆ. ಏನು ಇದು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ಹೇಳ್ತೀನಿ. ಇವನ ಹತ್ರ ದೇವ್ರನ್ನೇ ನಾನು ಮಾತಾಡಲ್ಲ ಇನ್ಮೇಲಿಂದ. ನನಗೆ ಬೇಜಾರಾಗ್ತಿದೆ ತುಂಬ. ಒಳ್ಳೆದಾಯ್ತು, ಮಾತಾಡಬೇಡ ಆರಾಮಾಗಿ. ಹೌದಾ? ಪಕ್ಕ ಮಾತಾಡಲ್ಲ ನಾನು. 1 2 3 4 5 6 7 8 10 out of 8. I got this. 22 questions. ಹೌದಾ? 22 questions ಅಲ್ಲಿ ಕರೆಕ್ಟಾಗಿ 9 ಆನ್ಸರ್ ಮಾಡಿದ್ದೇನೆ ಗೈಸ್. ಅಟ್ಲೀಸ್ಟ್ ಹಾಫ್ ಕೂಡ ಬಂದಿಲ್ಲ. ನನಗೆ ತುಂಬ ಹಾರ್ಟ್ ಬ್ರೇಕ್ ಆಗ್ತಿದೆ. ನಮ್ಮ ಅಣ್ಣಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಹೌದೌದು, ನಿಜ ಫ್ರೆಂಡ್ಸ್. ಪಾಪ ಏನೋ ನೋಡಿ ಏನು ನೋಡ್ತಾರೆ? ನೀನು ಬ್ಯಾಗ್ನ ನೋಡ್ತಾರೆ ಅಷ್ಟೇ. ನಗಿಬೇಡ. ಏನು ಹಿಂಗ ಇಬ್ಬರು ಎತ್ತು ಬಿಡ್ತಾನೆ, ನಗಿತಾನೆ. ಆಮೇಲೆ ಆಯ್ತಾ, ಮುಗಿತಾನೆ ನೋಡ್ಲಾ? ಇದೆಲ್ಲ ದೇವ್ರನೇ ಆಗ್ತೀನಿ, ನಿಜ ಆಗ್ತೀನಿ. ಬಿಡಮ್ಮ ಪ್ಲೀಸ್. ನೀನು ನನಗೆ ಇದು ತಮ್ಮನೆಲ್ಲ ಹಾಕಕ್ಕೆ ಹಿಂಗೆಲ್ಲ ಕೈ ಮುಗಿತಿದೆ. ತಮ್ಮನೆಲ್ಲ ಹಾಕ್ಬೋದು ನಾನು ಅಂತ. ಸೊ ಅಷ್ಟೇ ಗಾಯ್ಸ್. ಅವನು 22 ಕ್ವೆಶನ್ಸ್ಗೆ 9 ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾನೆ. ನನಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಮಾತಾಡು, ಚುಚ್ಚಂಗೆ ಆಡ್ಬೇಡ. ನಾನು ಅಂದ್ಕೊಂಡಿದ್ದೆ ಈ ಕಾಂಟೆಂಟ್ನ ಮಾಡಬೇಕು ಅಂತ. ಆದರೆ ಇಬ್ಬರು ಅಣ್ಣಂದಿರ್ನು ಕುಣಿಸ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಅವನು ಅನ್ಫಾರ್ಚುನೇಟ್ಲಿ ಬಂದಿಲ್ಲ. ಇವನೊಬ್ಬನ್ನೇ ಮಾಡಿದೆ. ನೆಕ್ಸ್ಟ್ ಟೈಮು ಇವನೊಬ್ಬನ ಜೊತೆನೇ ಮಾಡಿದೆ. ನೆಕ್ಸ್ಟ್ ಟೈಮು ನಮ್ಮ ಅಕ್ಕ ಮತ್ತು ಇನ್ನೊಂದು ಅಣ್ಣನ ಕುಣಿಸ್ಕೊಂಡು ಮಾಡ್ತೀನಿ. ನೋಡಕ್ಕೆ ಹೋಗ್ಬಿಡಿ, ಕಣ್ಣು ಹೋಗುತ್ತೆ. ಇವನು ನನ್ನ ಮಾತ್ರ ನೋಡಿ. ಇವನು ತ್ರಿಪುರ ಸುಂದರ ಅಲ್ವಾ? ಸೊ ಇವನ್ನ ಮಾತ್ರ ನೋಡಿ ಇನ್ಮೇಲಿಂದ. ನೋಡಿ, ಯಾರು ನೋಡಲ್ಲ ನಿನ್ನ, ನಿಜ. ಎಸ್. ಓ ಮೈ ಗಾಡ್. ಅಯ್ಯೋ ಯಾಕೆ ಹಿಂಗಾಯ್ತು? ಯಾರು ನಿನ್ನ ನೋಡಲ್ಲ ಬಿಡು. ಅದು ನಾನು ನಿಜ ಯಾರು ನೋಡಲ್ಲ ಅಂತ ಹೇಳಿಲ್ಲ. ಎಕ್ಸ್ಪೆಷಲಿ ಈ ಕಾಂಟೆಂಟ್ನ ಏನೋ ಒಂದು ಬಿಡಿ ಗಾಯ್ಸ್. ಅಷ್ಟೇ. ದಿಸ್ ವ್ಲಾಗ್ ಹ್ಯಾಸ್ ಕಮ್ ಟು ಆನ್ ಎಂಡ್. ನನಗೆ ತುಂಬ ಬೇಜಾರಾಗ್ತದೆ ನಮ್ಮ ಅಣ್ಣ ಹಿಂಗೆ ಮಾಡ್ದ ಅಂತ. ಕುತ್ಕೋ, ಅಟ್ಲೀಸ್ಟ್ ಎಂಡಾದ್ರೂ ಮಾಡ್ತೀನಿ. ನಿಂಗೆ ಏನಾದರೂ ಹೇಳಕ್ಕಿದ್ಯಾ? ಇದ್ರೆ ನಿಮ್ಗೆ ಆಗಿರ್ಬೇಕು, ಬಿಟ್ಬಿಡಮ್ಮ ನನ್ನ ಪ್ಲೀಸ್. ಚಂದನ ನಿಂಗೆಲ್ಲ ಹಾಕಕ್ಕಾಗಲ್ಲ ಚಂದನ. ನಾನು ಎಷ್ಟು ಸತಿ ಕಟ್ ಮಾಡಲಿ. ಸೊ ಎಸ್, ಏನಾದರೂ ಹೇಳಕ್ಕಿದ್ಯಾ ನನಗೆ? ನನ್ನಷ್ಟು ಒಳ್ಳೆ ತಂಗಿ ಸಿಕ್ಕಿನೂ ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಿಂಗೆ ಬೇಜಾರಾಗ್ತಿದ್ಯಾ? ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ಮನಸ್ಸಿಗೆ ಪಾಪ. ಇವನು ವಿಡಿಯೋದಲ್ಲಿ ಮಾತ್ರ ಹಿಂಗೆ ಗೈಸ್. ನಿಜವಾಗ್ಲೂ ಇವನು ತುಂಬ ಒಳ್ಳೆಯವನು ಅಂತ ಅನ್ಕೋಬೇಡಿ. ಇವನಿರೋದು ಹಿಂಗೆ ಹುಚ್ಚುಚ್ಚಂಗೆ ಆಡ್ತಾ ಇರ್ತಾನೆ. ಸೊ ಅಷ್ಟೇ. ಇಂಟರಪ್ಟ್ ಆಗಿದ್ದಕ್ಕೆ ಸಾರಿ. ದಿಸ್ ವಿಡಿಯೋ ಹ್ಯಾಸ್ ಕಮ್ ಟು ಆನ್ ಎಂಡ್. ನಮ್ಮಣ್ಣ ಹೆಂಗೆ ಮಾಡಿದ್ದು ನನಗೆ ತುಂಬ ಬೇಜಾರಾಗ್ತಿದೆ. ಮೇ ಬಿ ಬೇರೆಯವ್ರು ಹಂಗೆ ಮಾಡಿದ್ರು ನಂಗೆ ಬೇಜಾರಾಗ್ತಿಲ್ಲ. ನಮ್ಮಣ್ಣ ಹಂಗೆ ಮಾಡಿದ್ದು ನಂಗೆ ಬೇಜಾರಾಗ್ತಿದೆ. ಇನ್ನೊಂದು ನಾನು ಹೇಳ್ಬೇಕಂತ ಅಂದ್ಕೊಂಡು ಈ ವಿಡಿಯೋದಲ್ಲಿ, ನಾನು ನನ್ನ ಫ್ರೆಂಡ್ಸು ಮೊನ್ನೆ ಸೇಮ್ ಇದೇ ಥರ Q&A ಮಾಡ್ತಾ ಇದ್ವಿ. ಹೂ ನೋಸ್ ಅಸ್ ಬೆಟರ್ ಅಂತ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು.
ನನ್ನ ಫ್ರೆಂಡು ರೇಗಿಸ್ತಾ ಇರ್ತಾಳೆ ಅವಳ ಫ್ರೆಂಡನ್ನ, ಅಂದರೆ ನನ್ನ ಇನ್ನೊಂದು ಫ್ರೆಂಡು ಅವಳ ಫ್ರೆಂಡನ್ನ ಸ್ಕೂಲ್ ಬೆಸ್ಟ್ ಫ್ರೆಂಡ್ನ ರೇಗಿಸ್ತಿರ್ತಾಳೆ. ಅವಳ ಬ್ಲಡ್ಡು, ಸ್ಕೂಲ್ ಬೆಸ್ಟ್ ಫ್ರೆಂಡ್, ಅವಳ ಬ್ಲಡ್ಡು ಅಂತ. ನಾನು ಸುಮ್ಮನೆ ರ್ಯಾಂಡಮಾಗಿ ಕೇಳಿದೆ, ನಾನು ಕೇಳಿದೆ ನನ್ನ ಬ್ಲಡ್ ಯಾರು ಇರ್ಬೋದು ಎಸ್ ಮಾಡಿ ಅಂತ. ಆನ್ಸರ್ ಏನು ಬಂತು ಗೊತ್ತಾ? ಇಬ್ಬರು ಫ್ರೆಂಡ್ಸ್ ಇದ್ದಾನೆ. ಚಂದನ್ ನಿಮ್ಮ ಅಣ್ಣ ಅಂತ ಬಂತು. ಹಂಗೆ ಇದೆ ಗಾಯ್ಸ್ ಇವ್ ನಿಂಗೆ. ನನಗೆ ತುಂಬ ಬೇಜಾರಾಗ್ತಾ ಇದೆ, ನಮ್ಮನ್ನ ಹಿಂಗೆ ಮಾಡ್ದೆ ಅಂತ. ಆದರೂ ಇಟ್ಸ್ ಓಕೆ, ಲೆಸನ್ ತೊಗೋತೀನಿ ನಾನು ನೆಕ್ಸ್ಟ್ ಟೈಮ್ ಇಲ್ಲ ನನ್ನ ಬಗ್ಗೆ ಅವನಿಗೆ ಚೆನ್ನಾಗಿ. ನಾನೇ ಸ್ವಲ್ಪ ಪಾರ್ಶಲಿಟಿ ಮಾಡಿಬಿಟ್ಟು ಭೇದ ಭಾವ ಮಾಡಿಬಿಟ್ಟು ಇವನಿಗೆ ಸ್ವಲ್ಪ ಪಾಯಿಂಟ್ಸ್ ಕೊಟ್ಟಿರೋದು, ಅದ್ರಲ್ಲಿ 4 ಪಾಯಿಂಟ್ಸ್ ನನಗೇ ಬರಬೇಕು ಆ್ಯಕ್ಚುಲಿ. ಸೊ ಅಷ್ಟೇ ಗಾಯ್ಸ್. ಏನಾದರೂ ಹೇಳಕ್ಕಿದೆಯಾ ನಿಂಗೆ? ಏನೂ ಇಲ್ಲ, ಬಿಟ್ಬಿಡಮ್ಮ ಅಂತಲ್ಲ ಇಲ್ಲ, ನೆಟ್ಟಿಗೆ ಏನಾದರೂ ಹೇಳು. ಖುಷಿ ಆಯ್ತು ನನ್ನ ಬಗ್ಗೆ ಏನು ತಿಳ್ಕೊಂಡೇ ಇರೋದು ನಾನು ನೋಡಿ ತುಂಬ ಖುಷಿ ಆಯ್ತಾ. ಇವಾಗ ಗೊತ್ತಾಯ್ತಿದಲ್ಲ ಇದು ಏನೋ ಅಂತ ಹುಚ್ಚುಚ್ಚಾಗ. ಸುಮ್ಮನಿರು. ಸೊ ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ನಿಮಗೆ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವಾಗಲೂ ಈ ಥರ ನಾನು ಚಂದ ಹಿಂಗೆಲ್ಲ ಪೋಸ್ಟ್ ಮಾಡೋಕೆ ಆಗಲ್ಲ, ಸುಮ್ಮನೆ ಬಾಯ್. ಸೊ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಇವನ್ನೆಲ್ಲಾಗೆ ಓಡಿರಿ. ಸೊ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವಾಗಲೇ ನೆಕ್ಸ್ಟ್ ಈ ಥರ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ನು ನೀವು ಮಿಸ್ ಮಾಡ್ದಿರಾ ಫಸ್ಟೇ ನೋಡ್ಬೋದು.